ಬಿಗ್ ಬಾಸ್ ಸೀಸನ್ 10 ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದ್ದು 10ನೇ ವಾರವನ್ನ ಮುಗಿಸಿದೆ. ಇಂದು ಕಿಚ್ಚನ ಪಂಚಾಯಿತಿ ಕೂಡ ಇದೆ. 6 ಮಂದಿಯ ಮೇಲೆ ಎಲಿಮಿನೇಷನ್ ಅನ್ನುವ ತೂಗುಕತೆ ಕೂಡ ನೇತಾಡ್ತಾ ಇದೆ. ಇಂದು ಮನೆಯಿಂದ ಹೊರ ಹೋಗೋದು ಯಾರು, ಮನೆಯಲ್ಲಿ ಉಳ್ಕೊಳ್ಳೋದು ಯಾರು ಎಂಬುದನ್ನ ಕಿಚ್ಚ ಸುದೀಪ್ ಅವರು ಹೇಳಲಿದ್ದಾರೆ. ವಾರ ಪೂರ್ತಿ ಬಿಗ್ ಬಾಸ್ ಸ್ಪರ್ಧಿಗಳು ವೀಕ್ಷಕರಿಗೆ ಮನರಂಜನೆಯನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಪ್ರಾಥಮಿಕ ಪಾಠಶಾಲೆಯ ಮೂಲಕ ಉತ್ತಮವಾಗಿ ಈ ವಾರವನ್ನ ಕಳೆಯಲಾಗಿದೆ. ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಕೂಡ ಬರೀ ಜಗಳವೇ ನೋಡ್ತಾ ಇದ್ದ ವೀಕ್ಷಕರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ಖುಷಿಯ ವಾತಾವರಣ ಕೂಡ ಇತ್ತು. ಎಲ್ಲರೂ ಕೂಡ ತಮಗೆ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ತಮ್ಮ ಕೈಯಾರೆ ಮಾಡಿದ ಅಡುಗೆಯನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಳುಹಿಸಿದ್ದಾರೆ. ಇದಂತೂ ಎಲ್ರಿಗೂ ಸರ್ಪ್ರೈಸ್ ಆಗಿತ್ತು. ಅದರ ಜೊತೆಗೆ ಮೆಸೇಜ್ ಅನ್ನು ಕೂಡ ಕಳಿಸಿದ್ದಾರೆ. ಇನ್ನು 10 ವಾರಗಳನ್ನ ಮುಗಿಸಿ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೊರ ಹೋಗ್ತಾರೆ ಎಂಬ ಕುತೂಹಲ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಸಿರಿ, ಪವಿ ಪೂವಪ್ಪ, ಮೈಕಲ್, ವಿನಯ್ ಗೌಡ, ಸಂಗೀತ ಹಾಗೂ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ. ಈ 6 ಮಂದಿಯಲ್ಲಿ ಯಾರು ಇಂದು ದೊಡ್ಡ ಮನೆಯಲ್ಲಿ ತಮ್ಮ ಜರ್ನಿ ಮುಗಿಸಿ ಹೋಗ್ತಾರೆ ಅನ್ನೋದು ವೀಕ್ಷಕರ ಕುತೂಹಲವಾಗಿದೆ. ಮೈಕಲ್, ಪವಿ, ಸಿರಿ ಈ ಮೂವರಲ್ಲಿ ಒಬ್ಬರ ಪಯಣ ನಾಳೆಗೆ ಮುಕ್ತಾಯವಾಗಲಿದೆ. ಅಂದಹಾಗೆ ಬಿಗ್ ಬಾಸ್ ಕನ್ನಡ ವೀಕ್ಷಕರು ಕುತೂಹಲದಿಂದ ಕಾಯುವ ದಿನ ಅಂದ್ರೆ ಶನಿವಾರ. ವೀಕೆಂಡ್ನಲ್ಲಿ ಪ್ರಸಾರವಾಗುವ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧಿಗೆ ಕಿಚ್ಚ ಕಿವಿ ಹಿಂಡ್ತಾರೆ, ಯಾರ ಕಾಲೆಳಿತಾರೆ, ಯಾರಿಗೆ ಶಹಬಾಸ್ಗಿರಿ ಕೊಡ್ತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅನ್ನೋದನ್ನ ನೋಡೋದಕ್ಕಂತಾನೆ ವೀಕ್ಷಕರು ಕಾಯ್ತಾ ಇರ್ತಾರೆ. ಅದರಂತೆ ಈ ಒಬ್ಬ ಸ್ಪರ್ಧಿಗೆ ಕಿಚ್ಚ ಕಿವಿ ಹಿಂಡೋದು ಪಕ್ಕಾ ಅಂತಲೇ ಹೇಳ್ಬೋದು. ಹೌದು, 10ನೇ ವಾರದಲ್ಲಿ ಅತಿ ಹೆಚ್ಚು ಹೈಲೈಟ್ ಆದ ಸ್ಪರ್ಧಿ ಅಂದ್ರೆ ಅದು ಮೈಕಲ್ ಅಜಯ್. ಕಳೆದ 9 ವಾರಗಳಲ್ಲಿ ಇದ್ದ ಮೈಕಲ್ಗೂ ಈ ವಾರ ಕಂಡುಬಂದ ಮೈಕಲ್ಗೂ ಬಹಳ ವ್ಯತ್ಯಾಸ ಇತ್ತು. ಈ ವಾರ ಪೂರ್ತಿ ಸಣ್ಣ ಪುಟ್ಟ ವಿಚಾರಕ್ಕೂ ಕಾರ್ತಿಕ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಬ್ಬರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿರುವ ಮೈಕಲ್ ಈ ವಾರ ಕಾಣಿಸಿದ್ದೇ ಹೆಚ್ಚು. ಇಷ್ಟು ವಾರಗಳಲ್ಲಿ ಮೈಕಲ್ ಅಜಯ್ ವೀಕ್ಷಕರಿಗೆ ತುಂಬಾನೇ ಇಷ್ಟವಾಗಿದ್ರು. ತಮ್ಮ ನೇರ ವ್ಯಕ್ತಿತ್ವದಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ರು. ಆದ್ರೆ ಈ ವಾರ ಎಡವಿದ್ದಾರೆ. ಮೈಕಲ್ ಅವರು ವಿನಯ್ ಟೀಮ್ನಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಎಲ್ಲೂ ಕೂಡ ತಮ್ಮ ತನವನ್ನ ಬಿಟ್ಟುಕೊಟ್ಟಿಲ್ಲ. ತಮಗೆ ಏನನಿಸುತ್ತೋ ಅದನ್ನೇ ನೇರವಾಗಿ ಹೇಳ್ತಾ ಇದ್ರು. ವಿನಯ್ ಜೊತೆ ಕಾಣಿಸಿಕೊಳ್ತಿದ್ರು ಕೂಡ ಯಾವುದೇ ಸಿಟ್ಟಿಲ್ಲದೆ ಜನ ಮೈಕಲ್ನ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಈ ವಾರ ಮೈಕಲ್ ಅವರು ಬದಲಾಗಿರೋದ್ರಿಂದ ಮೈಕಲ್ ಮೇಲಿದ್ದ ಅಭಿಪ್ರಾಯವನ್ನ ಜನ ಕೂಡ ಬದಲಾಯಿಸಿದ್ದಾರೆ. ನೇರ ಮಾತುಗಳಿಂದ ಜನರಿಗೆ ಹತ್ತಿರವಾಗಿದ್ದ ಮೈಕಲ್ ಈಗ ದುರಹಂಕಾರದಿಂದ ಜನರ ಪ್ರೀತಿಯನ್ನ ಕಳ್ಕೊಂಡಿದ್ದಾರೆ. ನೇರ ಮಾತಿಗೂ ದುರಹಂಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ವಾರ ಪೂರ್ತಿ ದುರಹಂಕಾರದಿಂದ ವರ್ತಿಸಿರೋದ್ರಿಂದ ಮೈಕಲ್ ಕಿವಿ ಹಿಂಡೋದಕ್ಕೆ ಕಿಚ್ಚ ಬಂದಿದ್ದಾರೆ. ಅದರಲ್ಲೂ ಮೈಕಲ್ ಅವರು ಪ್ರತಾಪ್ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ದಾರೆ. ಸಿಂಪತಿಯಲ್ಲಿ ಬದುಕುವವನು, ಅವನು ನನಗೆ ಪ್ರತಿಸ್ಪರ್ಧಿನೇ ಅಲ್ಲ, ಹೀಗೆ ಬಹಳ ಕಟುವಾಗಿ ಟೀಕಿಸಿದ್ದಾರೆ. ಹೀಗಾಗಿ ಕಿಚ್ಚನ ಕಡಾ ಕ್ಲಾಸ್ ಮೈಕಲ್ಗೆ ಇರೋದು ಪಕ್ಕ. ಅದು ಅಲ್ಲದೆ ಸುಖ ಸುಮ್ಮನೆ ಕಾರ್ತಿಕ್ ಜೊತೆ ಜಗಳಕ್ಕೆ ನಿಂತಿದ್ದು ಇದೆಲ್ಲವನ್ನ ಕಿಚ್ಚ ಪ್ರಶ್ನೆ ಮಾಡಲಿದ್ದಾರೆ. ಅಂದಹಾಗೆ ಮೈಕಲ್ ಅವರ ಇನ್ಸ್ಟಾಗ್ರಾಮ್ನ ಗಮನಿಸೋದಾದ್ರೆ ಈ ಹಿಂದೆ ಅವರಿಗೆ ಎಲ್ಲವೂ ಪಾಸಿಟಿವ್ ಕಮೆಂಟ್ಗಳೇ ಬಂದಿತ್ತು. ಎಲ್ಲರೂ ಕೂಡ ಮೈಕಲ್ ಅವರನ್ನ ಹೊಗಳ್ತಾ ಇದ್ರು. ಆದ್ರೆ ಈ ವಾರದಲ್ಲಿ ಅವರು ಮಾಡಿಕೊಂಡ ಎಡವಟ್ಟಿಗೆ ಜನ ಸಿಕ್ಕಾಪಟ್ಟೆ ಉಗಿತಾ ಇದ್ದಾರೆ. ಅವರ ಕಮೆಂಟ್ಗಳನ್ನ ಗಮನಿಸೋದಾದ್ರೆ ಮೈಕಲ್ಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಕೋರಮಂಗಲದಲ್ಲಿ ಮೈಕಲ್ ಅವರದ್ದು ಬರ್ಗರ್ ಶಾಪ್ ಕೂಡ ಇದೆ. ಅವನು ನಾಮಿನೇಟ್ ಆಗಿರೋದ್ರಿಂದ ಈ ವಾರ ಕನ್ನಡವನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡ. ವೋಟ್ಗೋಸ್ಕರ ಅಪ್ಪು ಸರ್ ಹೆಸರನ್ನ ಹೇಳ್ದ. ಜನ ಭಾವುಕರಾಗಿ ಮೂರ್ಖರಾಗಬಾರ್ದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನುವ ಒಂದೇ ಕಾರಣಕ್ಕೆ ಮೈಕಲ್ ಸಂಗೀತನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ಅಲ್ಲದೆ ಕಿಚ್ಚ ಮೈಕಲ್ಗೆ ಕನ್ನಡದ ವಿಚಾರವಾಗಿ ಚಪ್ಪಾಳೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಕನ್ನಡ ಮಾತಾಡಿದ್ರೆ ಜನ ಉಳಿಸ್ತಾರೆ ಅನ್ನುವ ನಿಟ್ಟಿನಲ್ಲಿ ಪದೇ ಪದೇ ಕನ್ನಡದ ಹೆಸರಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ತಿದ್ದಾನೆ. ಜನ ಇದನ್ನ ನಂಬೇಡಿ, ಆತನಿಗೆ ಮೊದಲೇ ಕನ್ನಡ ಗೊತ್ತಿದೆ, ನಾಟಕ ಮಾಡ್ತಿದ್ದಾನೆ ಅಂದಿದ್ದಾರೆ. ಹೀಗೆ ಈ ಇಡೀ ವಾರ ಮೈಕಲ್ ಬರೀ ಕೆಟ್ಟದಾಗಿ ಕಾಣಿಸಿಕೊಂಡಿದ್ದಾರೆ. ತಾನು ಈ ವಾರ ಉಳಿಬೇಕು ಅಂತಲೇ ಈ ರೀತಿ ನಡ್ಕೊಂಡ್ರ ಗೊತ್ತಿಲ್ಲ. ಒಟ್ನಲ್ಲಿ ಯಾವ ರೀತಿ ಕಾಣಿಸಿಕೊಂಡಿದ್ರೂ ಕೂಡ ಮೈಕಲ್ ತಮ್ಮ ಹೆಸರನ್ನ ಹಾಳು ಮಾಡ್ಕೊಂಡಿದ್ದು ಮಾತ್ರ ಸುಳ್ಳಲ್ಲ. ಹಾಗಾಗಿ ಮೈಕಲ್ಗೆ ಕಿಚ್ಚ ಬೆವರಿಳಿಸೋದು ಮಾತ್ರ ಪಕ್ಕ. ಇನ್ನು ವಿನಯ್, ನಮ್ರತ, ಸಂಗೀತಾಗೆ ಕಿಚ್ಚನ ಕ್ಲಾಸ್ ಇದೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಅವರು ಕ್ಲಾಸ್ ನಡಿಬೇಕಾದ್ರೇನೋ ಸೈಲೆಂಟ್ ಆಗಿಯೇ ಇದ್ರು. ಅದು ಕೇವಲ ಸ್ಟಾರ್ ಪಡೆಯೋದಕ್ಕೆ ಅನ್ನೋದು ಎಲ್ರಿಗೂ ಗೊತ್ತು. ಅವರ ಮನಸ್ಸಿನಲ್ಲಿ ಅಗ್ರೆಸಿವ್ ಆಗಿ ಆಡಬೇಕು ಅಂತ ಇದ್ದಿದ್ದು ಸ್ವತಃ ವಿನಯ್ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಈ ವಿಚಾರ ಹೊರತುಪಡಿಸಿದ್ರೆ ರಾಗಿ ಮುದ್ದೆ ಮಾಡಿ ಗ್ಯಾಸ್ ಕನೆಕ್ಷನ್ ಆಫ್ ಆಯಿತು ಅಂತ ವಿನಯ್, ನಮ್ರತಾ, ಪ್ರತಾಪ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು. ರಾತ್ರಿ ಅನ್ನ ಇಲ್ಲ ಅಂದ್ರೆ ದೇವ್ರಾಣೆ ಸುಮ್ಮನೆ ಇರಲ್ಲ ಅಂತ ಬೇರೆ ಆವಾಜ್ ಹಾಕಿದ್ರು. ಅಷ್ಟೇ ಅಲ್ಲ, ಲಕ್ಸುರಿ ಬಜೆಟ್ನಲ್ಲಿ ತನಿಷಾರಿಂದ ಲಕ್ಸುರಿ ಮಿಸ್ ಆಯಿತು ಅಂತ ವಿನಯ್ ಹೇಳಿದ್ದಾರೆ. ಇದೆಲ್ಲದಕ್ಕೂ ಸೇರಿಸಿ ಕಿಚ್ಚ ವಿನಯ್, ನಮ್ರತಾಗೆ ಕ್ಲಾಸ್ ತಗೋಬೇಕು ಅಂತಿದ್ದಾರೆ ಜನ. ಅಷ್ಟೇ ಅಲ್ಲದೆ ನಮ್ರತಾ ಅವರು ವಿನಯ್ ರೂಲ್ಸ್ ಬ್ರೇಕ್ ಮಾಡಿದಾಗ ಏನೂ ಮಾತಾಡಲ್ಲ, ಅದೇ ಪ್ರತಾಪ್ ಕೈಗೆ ಸುಲಭವಾಗಿ ಸಿಗ್ತಾನೆ ಅಂತ ಸಿಕ್ಕಾಪಟ್ಟೆ ಬೈತಾರೆ.
ಕ್ಯಾಪ್ಟನ್ ಆಗ್ಬೇಕು ಅಂತ ಪ್ರತಾಪ್ ಮೇಲೆ ಅವತ್ತು ತಿರುಗಿ ಬಿದ್ದಿದ್ರು. ಆದ್ರೆ ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳೋದಕ್ಕೆ ಮೈನ್ ರೀಸನ್ ವಿನಯ್ ಅಂತ ಗೊತ್ತಿದ್ರು ಕೂಡ ನಮ್ರತಾ ಸೈಲೆಂಟ್ ಆಗ್ತಾರೆ ಯಾಕೆ? ಇದನ್ನ ಕಿಚ್ಚ ನಮ್ರತಾಗೆ ಪ್ರಶ್ನೆ ಮಾಡಬೇಕು ಅಂತಿದ್ದಾರೆ ಜನ. ಅಲ್ಲದೆ ನಮ್ರತಾ ನಾಮಿನೇಷನ್ ವಿಚಾರದಲ್ಲೂ ತಮ್ಮ ಗ್ರೂಪ್ನ ಸೇವ್ ಮಾಡ್ಕೋಬೇಕು ಅನ್ನುವ ಆಲೋಚನೆಯಲ್ಲಿ ಇದ್ರು. ಅದನ್ನ ತುಕಾಲಿ ಸಂತೋಷ್ ಜೊತೆ ಚರ್ಚೆ ಕೂಡ ಮಾಡಿದ್ರು. ಹಾಗಾಗಿ ಗ್ರೂಪಿಸಂ ಮುಂದುವರಿಸಿದ ಬಗ್ಗೆ ಕಿಚ್ಚ ನಮ್ರತಾಗೆ ಪ್ರಶ್ನೆ ಮಾಡಬೇಕು ಅಂತಿದ್ದಾರೆ. ನಮ್ರತಾಗೆ ವಿನಯ್ ಮಾಡಿದ ತಪ್ಪು ಯಾವುದೂ ಕಾಣಿಸಲ್ಲ. ಪ್ರತಾಪ್ ಸಂಗೀತ ಏನೇ ಮಾಡಿದ್ರೂ ತಪ್ಪಾಗಿ ಕಾಣಿಸುತ್ತೆ. ಸ್ಕೂಲ್ ಟಾಸ್ಕ್ನಲ್ಲಿ ಪ್ರತಾಪ್ ಹುಚ್ಚ ಅಂತ ಬರೆದಿದ್ರು. ಅದನ್ನ ಮಕ್ಕಳಾಟ ಅಂತ ಸುಮ್ಮನೆ ಬಿಟ್ರೂ ಕೂಡ ಪ್ರತಾಪ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೆಟ್ಟದಾಗಿ ನೋಡಿದ್ದಾನೆ ಅಂತ ಹೇಳಿರುವ ವಿಚಾರವನ್ನ ಪ್ರತಾಪ್ ಪ್ರಸ್ತಾಪಿಸಿದಾಗ ನಮ್ರತಾ ಸಿಕ್ಕಾಪಟ್ಟೆ ಎಗರಾಡಿದ್ರು. ಹೀಗೆ ನಮ್ರತಾ ಬಗ್ಗೆ ಕೆಲವು ವಿಚಾರಗಳು ಇದೆ, ಅದನ್ನ ಕಿಚ್ಚ ಕೇಳಬೇಕು ಅಂತ ಜನ ಒತ್ತಾಯಿಸಿದ್ದಾರೆ. ನಮ್ರತಾ ತಮ್ಮ ಟೀಮ್ನಲ್ಲಿ ಏನೇ ತಪ್ಪಾದ್ರೂ ಅದನ್ನ ಸಮರ್ಥಿಸಿಕೊಳ್ತಾರೆ. ಆದ್ರೆ ಪ್ರತಾಪ್ ಸಂಗೀತ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಎತ್ತಿ ತೋರಿಸಿ ಜಗಳ ಮಾಡ್ತಾರೆ. ಇದನ್ನ ಯಾಕೆ ಕಿಚ್ಚ ಪ್ರಶ್ನೆ ಮಾಡ್ತಾ ಇಲ್ಲ? ಪದೇ ಪದೇ ಈ ರೀತಿ ಆಗ್ತಾ ಇದ್ರೂ ಕೂಡ ಯಾವುದೇ ಪ್ರಶ್ನೆಯನ್ನ ನಮ್ರತಾಗೆ ಮಾಡಿಲ್ಲ ಅಂತ ವೀಕ್ಷಕರು ಬೇಸರ ಹೊರಹಾಕಿದ್ದಾರೆ. ಆದ್ರೆ ಈ ಬಾರಿ ಮಾತ್ರ ಕಿಚ್ಚ ಬಿಡಬಾರ್ದು ಅಂತ ಕೇಳಿಕೊಂಡಿದ್ದಾರೆ. ಇನ್ನು ಸಂಗೀತಾಗೆ ಯಾಕೆ ಕ್ಲಾಸ್ ತಗೋಬೇಕು ಅಂದ್ರೆ, ಸಂಗೀತ ಅವರು ಈ ವಾರ ಚೆನ್ನಾಗಿ ಆಡಿದ್ದಾರೆ, ಹೌದು. ಟೀಚರ್ ಆದಾಗಲೂ ಉತ್ತಮವಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಕಿಚ್ಚನ ಚಪ್ಪಾಳೆ ಸಂಗೀತಾಗೆ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಇದನ್ನ ಹೊರತುಪಡಿಸಿದ್ರೆ ವಿನಯ್ ಅವರು ಕ್ಲಾಸ್ ತಗೊಳ್ಳುವಾಗ ಸಂಗೀತ ಸಹಕರಿಸಿಲ್ಲ. ವಿನಯ್ ಹಿಸ್ಟ್ರಿ ಕ್ಲಾಸ್ನಲ್ಲಿ ಏನೇ ಹೇಳಿ ಅವರನ್ನ ಅವರು ಹೊಗಳಿಕೊಳ್ಳಿ, ಅದನ್ನ ಜನ ನೋಡ್ತಾರೆ. ಕಿಚ್ಚ ಸುದೀಪ್ ಅವರು ಕೂಡ ಅದನ್ನ ಗಮನಿಸಿದ್ರೆ ವೀಕೆಂಡ್ನಲ್ಲಿ ವಿನಯ್ಗೆ ಪ್ರಶ್ನೆ ಮಾಡ್ತಾರೆ. ಆದ್ರೆ ಸಂಗೀತ ಅದರ ವಿರುದ್ಧ ಮಾತಾಡಬಾರ್ದಿತ್ತು. ತಾವು ಈ ಹಿಂದೆ ಹೇಗೆ ಕ್ಲಾಸ್ನಲ್ಲಿ ಶಿಸ್ತಿನ ಹುಡುಗಿಯಾಗಿ ಕೂತಿದ್ರೋ ಹಾಗೆ ಇರಬೇಕಿತ್ತು. ಆದ್ರೆ ಈ ವಿಚಾರದಲ್ಲಿ ಸಂಗೀತ ತಪ್ಪು ಮಾಡಿದ್ದಾರೆ. ಇದನ್ನ ಕಿಚ್ಚ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಲಕ್ಸುರಿ ಬಜೆಟ್ ವಿಚಾರದಲ್ಲೂ ಕೂಡ ನಮ್ರತಾ ಜೊತೆ ಸಂಗೀತ ಕಿರಿಕ್ ಮಾಡ್ಕೊಂಡಿದ್ದಾರೆ. ಇದನ್ನ ಕೂಡ ಕೇಳುವ ಸಾಧ್ಯತೆ ಹೆಚ್ಚಿದೆ. ಒಟ್ನಲ್ಲಿ ಈ ವಾರ ಯಾವುದೇ ಜಗಳಗಳು ನಡೆಯಲ್ಲ ಅಂತ ಅನ್ಕೊಂಡಿದ್ರು ಕೂಡ ಕೆಲವೊಂದು ಕಡೆ ಸುಖ ಸುಮ್ಮನೆ ಜಗಳ ಆಯ್ತು ಅಂದ್ರೆ ತಪ್ಪಾಗಲ್ಲ. ಅಂದಹಾಗೆ ಲಕ್ಸುರಿ ಬಜೆಟ್ ವಿಚಾರದಲ್ಲಿ ನಮ್ರತಾ ಮತ್ತೆ ಸಂಗೀತ ಕಿತ್ತಾಟ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಬಿಟ್ಟು ಹೋಗುವ ನಿರ್ಧಾರಕ್ಕೆ ನಮ್ರತಾ ಬಂದಿದ್ರು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಮನಸ್ಥಿತಿಗಳ ಜೊತೆ ಒಟ್ಟಿಗೆ ಇರೋದು ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಕಪ್ ಗೆಲ್ಬೇಕು ಅಂದ್ರೆ ಇದೆಲ್ಲವನ್ನ ಎದುರಿಸಲೇಬೇಕು. ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಚಾಲೆಂಜ್ಗಳನ್ನ ಎದುರಿಸುವ ತಾಕತ್ತು ಸ್ವಲ್ಪ ಕಡಿಮೆ ಇದೆ ಎನ್ನುವ ಭಾವನೆ ವೀಕ್ಷಕರಿಗೆ ಇದೆ. ಬಿಗ್ ಬಾಸ್ ಬಿಟ್ಟು ಹೋಗೋದಾಗಿ ಹಲವು ಸ್ಪರ್ಧಿಗಳು ಹೇಳಿದ್ದಾರೆ. ಈ ಬಾರಿ ನಮ್ರತಾ ಗೌಡ ಅವರ ಸರದಿ. ಸಂಗೀತ ಜೊತೆ ಆದ ಜಗಳಕ್ಕೆ ಅವರು ಮನೆ ಬಿಟ್ಟು ಹೋಗುವ ನಿರ್ಧಾರಕ್ಕೆ ಬಂದಿದ್ರು. ಹೌದು, ಬಿಗ್ ಬಾಸ್ನಲ್ಲಿ ಪ್ರತಿ ವಾರ ಲಕ್ಸುರಿ ಬಜೆಟ್ ನೀಡ್ತಾರೆ. ಮನೆಯಲ್ಲಿ ಸಿಗುವ ಸಾಮಾನ್ಯ ವಸ್ತುಗಳಿಗಿಂತ ಬೇರೆ ವಸ್ತುಗಳನ್ನ ಇಲ್ಲಿ ಪಡಿಬಹುದು. ಈ ವಾರ 10,000 ಪಾಯಿಂಟ್ಸ್ ಸಿಕ್ಕಿತ್ತು. ಆದ್ರೆ ಇದನ್ನ ಸ್ಪರ್ಧಿಗಳು ಹಾಳು ಮಾಡ್ಕೊಂಡಿದ್ದಾರೆ. ಕೊಟ್ಟ ಪಾಯಿಂಟ್ಸ್ಗಿಂತ ಹೆಚ್ಚಿನ ಪಾಯಿಂಟ್ಸ್ ಅನ್ನ ಬರೆದು ಲಕ್ಸುರಿ ಬಜೆಟ್ ಮಿಸ್ ಆಯಿತು. ಬೋರ್ಡ್ ಮೇಲೆ ಲೆಕ್ಕ ಬರೆಯೋದಕ್ಕೆ ಹೋದ ನಮ್ರತಾ ಮತ್ತೆ ಮೈಕಲ್ ವಿರುದ್ಧ ಸಂಗೀತ ತಿರುಗಿ ಬಿದ್ದಿದ್ದಾರೆ. ಒಟ್ನಲ್ಲಿ ಇದೆಲ್ಲವನ್ನ ಕಿಚ್ಚ ಪ್ರಸ್ತಾಪ ಮಾಡ್ತಾರೋ ಇಲ್ವೋ ಎಂಬುದನ್ನ ಇಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.